Determine the domain and the range of the relationship are defined by the following. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದೇ ನಿಮಿಷ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ರಿಲೇಶನ್ಶಿಪ್ ಆರ್ ಇಸ್ ಮೇಡ್ ಅಪ್ ಆಫ್ ಆರ್ಡರ್ ಪೇರ್ ಎಕ್ಸ್ ಆ್ಯಂಡ್ ಎಕ್ಸ್ ಪ್ಲಸ್ 5, ಎಕ್ಸ್ ಕಾಮ ಎಕ್ಸ್ ಪ್ಲಸ್ 5 ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು 0 to 5. ಸರಿನಾ ಅಂತ ಹೇಳ್ತು ಅಂತ ಹೇಳಿದ್ರೆ, ಇಲ್ಲಿ ಎಕ್ಸ್ ಬರುತ್ತೆ, ಇಲ್ಲಿ ಎಕ್ಸ್ ಪ್ಲಸ್ 5 ಬರುತ್ತೆ. ಎಕ್ಸಿನ ವ್ಯಾಲ್ಯೂ ಕೊಟ್ಟಿದ್ರೆ 0, 1, 2, 3, 4 ಮತ್ತು 5. ಎಕ್ಸ್ ಪ್ಲಸ್ 5 ಅಂತ ಹೇಳಿದ್ರೆ 5, 6, 7, 8, 9 ಆ್ಯಂಡ್ 10. ಇಲ್ಲಿನ ರಿಲೇಷನ್ಶಿಪ್ ಏನಪ್ಪ ಅಂತ ಹೇಳಿದ್ರೆ, ಈ ರೀತಿಯಲ್ಲಿ ನಾವು ಪೇರ್ ಮಾಡ್ಕೊಂಡು ಹೋಗಬೇಕು. ಸರಿನಾ? ಸೊ ಇಲ್ಲಿನ ಡೊಮೈನ್ ಏನು? ಡೊಮೈನ್ ಇಸ್ ಮೇಡ್ ಅಪ್ ಆಫ್ 0, 1, 2, 3, 4 ಆ್ಯಂಡ್ 5. ರೇಂಜ್ ಏನು? ರೇಂಜ್ ಇಸ್ ಈಕ್ವಲ್ ಟು 5, 6, 7, 8, 9 ಆ್ಯಂಡ್ 10. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಒಂಥರ ವಿಚಿತ್ರವಾಗಿದೆ ಪ್ರಶ್ನೆ ಅಲ್ವಾ? ಸೊ ಇಲ್ಲಿ ಇಂಡೈರೆಕ್ಟಾಗಿ y ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತ ಕೊಡೋದು ಬದಲಾಗಿ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಮತ್ತು ಎಕ್ಸಿನ ವ್ಯಾಲ್ಯೂಸ್, ದ ಸೆಟ್ ಆಫ್ ವ್ಯಾಲ್ಯೂಸ್ ಅದು ಹೊರಗಡೆ ಡಿಫೈನ್ ಮಾಡೋದು ಬದಲಾಗಿ ಇಲ್ಲೇ ಡಿಫೈನ್ ಮಾಡಿದ್ದಾರೆ. ಸರಿನಾ? ಸೊ ಈ ಭಾಗ ನಮ್ಮ ರೇಂಜಿನ ಕೋಡೊಮೈನಿನ ವ್ಯಾಲ್ಯೂಸ್ ನಾವೇ ಡಿಫೈನ್ ಮಾಡ್ಕೊಬೇಕಾಗುತ್ತೆ. ಸೊ ಡಿಫೈನ್ ಮಾಡಿಕೊಂಡು ವಿ ವಿಲ್ ಹ್ಯಾವ್ ಟು ಫೈಂಡ್ ದ ರಿಲೇಷನ್ಶಿಪ್. ಅದಾಯಿತು ಅಂದಮೇಲೆ ಡೊಮೈನು, ರೇಂಜು, ರೋಸ್ಟೆಡ್ ಫಾರ್ಮು ಏನು ಬೇಕೋ ಅದೇನಿರುತ್ತೋ ಅದನ್ನು ಬರಿಬೇಕಾಗುತ್ತೆ. ಸರಿನಾ? ಸೊ ದಿಸ್ ಇಸ್ ಅ ಯುನೀಕ್ ಕ್ವೆಶನ್ ಇನ್ ಸಮ್ ಸೆನ್ಸ್.